ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ, ಮಕರ ರಾಶಿಯ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತ. ಮಕರ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳು. ವಿಡಿಯೋ ಇದು, ಬನ್ನಿ ಆರಂಭಿಸೋಣ. ಮೊದಲನೇ ಶುಭ ವಿಚಾರ, ನಿಮ್ಮ ಜೀವನಕ್ಕೆ ಪ್ರಭಾವ ಬೀರುವ, ಅಂದರೆ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರುವ ವ್ಯಕ್ತಿಯ ಆಗಮನವಾಗಲಿದೆ ಅಂತ ಹೇಳಿ ಮಕರ ರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಏನಾಗಿಬಿಡುತ್ತೆ ಅಂತಂದರೆ, ನಿಮಗೊಂದು ಹೊಸ ಫ್ರೆಂಡ್ ಬರಬಹುದು, ಹೊಸ ಮಿತ್ರ, ಹೊಸ ಸ್ನೇಹಿತ ಬರಬಹುದು, ಅಥವಾ ಹೊಸ ಪಾರ್ಟ್ನರ್ ಬರಬಹುದು, ಬಿಸ್ನೆಸ್ ಪಾರ್ಟ್ನರ್ ಯಾರೋ ಬರಬಹುದು, ಅಥವಾ ಗುರುವಿನ ಸ್ವರೂಪದಲ್ಲಿ ಒಂದು ಟೀಚರ್ ಥರ ನಿಮಗೆ ಹೊಸ ವ್ಯಕ್ತಿ ಅಂದರೆ ಒಬ್ಬ ಸ್ನೇಹಿತೆ ಕೂಡ ಬರ್ಬೋದು ನಿಮ್ಮ ಜೀವನದಲ್ಲಿ. ಮಾರ್ಗದರ್ಶಕರಾಗಿ ಮಾಡಲಿಕ್ಕೆ ಅಂತ, ಅಥವಾ ಪಾಠ ಮಾಡಲಿಕ್ಕೆ, ಅಥವಾ ಎಲ್ಲಿ ತಪ್ಪು ಎಲ್ಲಿ ಸರಿ ಅಂತ ಹೇಳಲಿಕ್ಕೆ, ಅಥವಾ ಒಳ್ಳೆ ಫ್ರೆಂಡ್ ಆಗಿ ಬರಬಹುದು, ಲೈಫ್ ಪಾರ್ಟ್ನರ್ ಆಗಿ ಬರಬಹುದು, ಬಿಸ್ನೆಸ್ ಪಾರ್ಟ್ನರ್ ಆಗಿ ಬರ್ಬೋದು ಅಲ್ವಾ. ಸೊ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರುವಂಥ ಒಂದು ವ್ಯಕ್ತಿಯ ಒಂದು ಎಂಟ್ರಿ ಜುಲೈ ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ ಆಗಲಿದೆ. ಹಾಗೂ ಭವಿಷ್ಯದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು, ನಿಮ್ಮ ಜೀವನದಲ್ಲಿ ಆಗುವ ದೊಡ್ಡ ಬದಲಾವಣೆಗಳಿಗೆ ಈ ವ್ಯಕ್ತಿಯ ಆಗಮನ ಕಾರಣವಾಗಬಹುದು ಅಂತ ಕಂಡು ಬರ್ತಾ ಇದೆ ಸ್ನೇಹಿತರೆ. ಸೊ ಜುಲೈ ತಿಂಗಳು ಒಂದು ಲಕ್ಕಿ ತಿಂಗಳು. ಹೊಸ ಲಕ್ಕಿ ಫೆಲೋ, ನಿಮ್ಮನ್ನು ಲಕ್ಕಿ ಮಾಡುವಂತಹ ಲಕ್ಕಿ ವ್ಯಕ್ತಿ, ಸ್ತ್ರೀನೋ ಅಥವಾ ಪುರುಷನೋ, ಯಾರೋ, ವೃದ್ಧರೋ, ವಯೋವೃದ್ಧರೋ, ದೊಡ್ಡವರೋ, ಚಿಕ್ಕವರೋ, ಯಾರೋ ಗೊತ್ತಿಲ್ಲ, ಒಳ್ಳೆಯದಾಗಲಿ. ಎರಡನೇ ಶುಭ ವಿಚಾರ, ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಮುಚ್ಚಿದ ಬಾಗಿಲು ಮತ್ತೆ ತೆರೆಯುವ ಯೋಗ. ಕೆಲವೊಮ್ಮೆ ಜೀವನದಲ್ಲಿ ಏನಂತಂದರೆ, ಕೆಲವು ನಿರಾಸೆಗಳು, ಬೇಸರ ಇರುತ್ತಲ್ಲ. ಸೊ ಹಿಂದೆ ನಿಮ್ಮನ್ನು ನಿರಾಕರಿಸಿದ್ರು, ಅವರು ನಿಮ್ಮ ಪಾಲಿಗೆ ಕ್ಲೋಸ್ ಇನ್ ಡೋರ್ ಕ್ಲೋಸಸ್ ಅನ್ನೋ ರೀತಿಯಲ್ಲಿ ಹೇಳಿಬಿಟ್ಟಿರ್ತಾರಲ್ಲ. ಈ ಹಿಂದೆ ನಿರಾಕರಿಸಲ್ಪಟ್ಟ ಅವಕಾಶ, ಅರ್ಜಿ ಅಥವಾ ಪ್ರಸ್ತಾವನೆ ಮತ್ತೆ ನಿಮಗೆ ಅನುಕೂಲಕರವಾಗಿ ಮರಳಿ ಬರುವಂಥ ಸಾಧ್ಯತೆ ಇದೆ. ನೀವು ಅಂದ್ಕೊಂಡಿದ್ರೆ ಇನ್ನು ನನಗೆ ಇಲ್ಲಿ ಕೆಲಸ ಸಿಗಲ್ಲ, ಇನ್ನು ನನಗೆ ಇಲ್ಲಿ ಎಂಟ್ರಿ ಕೊಡಲ್ಲ, ಇನ್ನು ನನಗೆ ಇಲ್ಲಿ ಆಗಲ್ಲ, ಇನ್ನು ನನ್ನ ಲೈಫಲ್ಲಿ ಇವರು ನನಗೆ ಸಿಗಲ್ಲ, ಇನ್ನು ನನ್ನ ಜೀವನದಲ್ಲಿ ಈ ಒಂದು ಅಧ್ಯಾಯ ಮುಗಿದೋಯ್ತು ಅಷ್ಟೇ ಅಂತ ಅಂದ್ಕೊಂಡಿರ್ತೀರ. ಆದರೆ ಮರುಕಳಿಸಿ ಮತ್ತೆ ಪುನಃ ನಿಮ್ಮ ಜೀವನದಲ್ಲಿ ಆ ಒಂದು ಅವಕಾಶ, ಆ ಒಂದು ವ್ಯಕ್ತಿ, ಆ ಒಂದು ಹೇಳ್ತಾ ಇರ್ತೀವಿ ಉದ್ಯೋಗವೋ ಅಥವಾ ಏನದು, ಮತ್ತೆ ಪುನಃ ವಾಪಸ್ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ ಇದೆ ಸ್ನೇಹಿತರೆ. ಈ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಮೂರನೇ ಶುಭ ವಿಚಾರ, ಮಕರ ರಾಶಿಯವರ ಜುಲೈ ತಿಂಗಳಲ್ಲಿ ವಿದೇಶ ಅಥವಾ ದೂರದ ಪ್ರದೇಶದಿಂದ ಲಾಭವಾಗುವ ಸಾಧ್ಯತೆ. ಎಲ್ಲೋ ದೂರದಿಂದ ಲಾಭ ಆಗ್ತಕ್ಕಂಥದ್ದು ಅಂತ ಹೇಳಿ. ಸೊ ದೂರದ ಸಂಪರ್ಕಗಳು, ದೂರದ ಸಂಪರ್ಕಗಳು, ಎಲ್ಲೋ ದೂರ ಇರ್ತಕ್ಕಂಥವ್ರ ಸಂಪರ್ಕ, ಆನ್ಲೈನ್ ವ್ಯವಹಾರ ಅಥವಾ ವಿದೇಶಿ ಅವಕಾಶಗಳು ನಿಮಗೆ ಶುಭ ಸುದ್ದಿ ಇದೆ. ಈ ಥರ ಅವಕಾಶಗಳಿಂದ ಈಗ ನೀವು ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಆನ್ಲೈನ್ ಸೇಲ್ ಮಾಡ್ತಾ ಇದ್ದೀರಾ. ಎಕ್ಸಾಂಪಲ್, ನೀವು ಆನ್ಲೈನಲ್ಲಿ ಏನೋ ಒಂದು ಕ್ರೀಮೋ, ಬಟ್ಟೆನೋ ಏನೋ ಒಂದು ಸೇಲ್ ಮಾಡ್ತಾ ಇದ್ದೀರಾ. ತಗೊಳ್ಳೋರು ಎಲ್ಲಿರ್ತಾರೆ? ಎಲ್ಲೋ ದೂರ ಇರ್ತಾರೆ, ಬಹಳ ದೂರ. ನೀವು ಇಲ್ಲಿಲ್ಲ ಇರ್ತೀರಾ, ಇನ್ನೆಲ್ಲೋ ಇರ್ತೀರಾ, ಅವರು ಎಲ್ಲ ಇರ್ತಾರೆ. ಸೊ ಅವರು ನಿಮಗೆ ಚೆನ್ನಾಗಿ ಆನ್ಲೈನಲ್ಲಿ ಆರ್ಡರ್ ಕೊಟ್ಟರು ಅಂತಂದರೆ, ಸೊ ನಿಮ್ಮ ಕೆಲಸ ಆಯ್ತಲ್ಲ. ಅಥವಾ ನಿಮ್ಮ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ, ದೂರದಲ್ಲಿ ಎಲ್ಲೋ ಇರ್ತಕ್ಕಂಥ ನಿಮ್ಮ ಪರಿಚಯ ಇದ್ದವರು ಫೋನ್ ಮಾಡ್ತಾರೆ. ಮತ್ತು ನಮ್ಮ ಗೌಡರು ನಂಬರ್ ಒಬ್ಬರು ಇಲ್ಲರಿ, ಅವರು ಒಂಚೂರು ಕೆಲಸ ಮಾಡಿಕೊಟ್ಬಿಟ್ರೆ ನೀವು ಅಂತ ನಿಮ್ಮನ್ನು ರೆಕಮೆಂಡ್ ಮಾಡ್ತಾರೆ. ಸೊ ಅದರಿಂದ ಬಿಸ್ನೆಸ್ ಬಂತು. ಸೊ ಆ ಥರ ದೂರದ ಸಂಪರ್ಕಗಳು, ಎಲ್ಲೋ ಯಾವಾಗಲೋ ದೂರದ ಸಂಪರ್ಕಗಳು, ಆನ್ಲೈನ್ ವ್ಯವಹಾರಗಳು, ಅಲ್ಲಿಗೆ ಗೇಮಿಂಗ್ ಆಡಿ ಆನ್ಲೈನಲ್ಲಿ ಸ್ವೀಟ್ ಆಡಿ ಆನ್ಲೈನ್ ಮತ್ತೊಂದನ್ನು ಆಡಿ ಹೇಳ್ತಾ ಇರ್ತೀವಿ. ಮತ್ತು ಆನ್ಲೈನಲ್ಲಿ ಮಾಡೋ ವ್ಯವಹಾರಗಳು ನಿಮಗೆ ಸರ್ವಿಸ್ ಕೊಡಬಹುದು, ಅಂದರೆ ಸಕ್ಸಸ್ಸನ್ನು ಕೊಡ್ಬೋದು. ನೀವು ಆನ್ಲೈನಲ್ಲಿ ಸೇಲ್ ಮಾಡಬಹುದು, ಅದನ್ನು ನಾನು ಹೇಳ್ತಾ ಇರ್ತವಂಥದ್ದು. ಆದರೆ ಅದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ತುಂಬ ಇದೆ, ಒಳ್ಳೊಳ್ಳೆ ಸುದ್ದಿಗಳು ಬರಬಹುದು, ಒಳ್ಳೆ ಬಿಸ್ನೆಸ್ ಆಗಬಹುದು ಅಂತ ಕಂಡು ಬರ್ತಾ ಇದೆ ಸ್ನೇಹಿತರೆ. ಮತ್ತು ಒಳ್ಳೆಯ ನಾಲ್ಕನೇ ಶುಭ ವಿಚಾರ, ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ಕುಟುಂಬದ ಒಂದು ದೊಡ್ಡ ಚಿಂತೆ ದೂರವಾಗುವ ಸಾಧ್ಯತೆ. ನೀವು ಮಕರ ರಾಶಿಯವರಾಗಿದ್ದು ನಿಮ್ಮ ಫ್ಯಾಮಿಲಿಯ ಯಾವುದೋ ಒಂದು ದೊಡ್ಡ ಟೆನ್ಷನ್ ನಿಮಗೆ, ನಮ್ಮ ಫ್ಯಾಮಿಲಿ ಅದೇ ದೊಡ್ಡ ಟೆನ್ಷನ್ ಅಪ್ಪ, ಬಹಳ ದಿನಗಳಿಂದ ಇದೊಂದು ದೊಡ್ಡ ಸಮಸ್ಯೆ ಕಾಡ್ತಾ ಇತ್ತು, ಫ್ಯಾಮಿಲಿನಲ್ಲಿ ಅಂತೂ ಇಂತೂ ಸರಿ ಹೋಗಿಬಿಡ್ತು, ಅದು ಪ್ರಾಬ್ಲಮ್ ಸಾಲ್ವ್ ಆಯಿತು, ನನ್ನ ಫ್ಯಾಮಿಲಿ ಇದೊಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ. ಸೊ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರ ಕುಟುಂಬದಲ್ಲಿ
ಯಾವುದೋ ಒಂದು ದೊಡ್ಡ ಸಮಸ್ಯೆ ಚಿಂತೆ ಆಗಿತ್ತು ನಿಮಗೆ, ಅದು ಇದು ಪರಿಹಾರ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಪರಿಹಾರ ಸಿಗ್ಬೋದು. ನಿಮ್ಮ ಪ್ರಯತ್ನ ಮಾಡಬೇಕು. ದೇವತಾ ಆರಾಧನೆ ಮಾಡಿಕೊಂಡು 5ನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಭಾಗ್ಯ ನಿಮ್ಮ ಪರಿಶ್ರಮಕ್ಕೆ ಜೊತೆಯಾಗುವುದು ಅಂತ ನೋಡಿ. ಕೆಲವರಿಗೆ ಏನು ಮಾಡಲ್ಲ, ಅದೃಷ್ಟವಶ ಎಲ್ಲ ಕೆಲಸ ಆಗಿಬಿಡುತ್ತೆ. ಕೆಲವರು ಎಲ್ಲ ಮಾಡ್ತಾರೆ, ಬಟ್ ಅವರ ಪಾಲಿಗೆ ಅದೃಷ್ಟನೇ ಇರಲ್ಲ. ನಿಮಗೆ ಇದು ಎರಡೂ ಅಲ್ಲ. ನಿಮಗೆ ಅಂದರೆ ಮಕರ ರಾಶಿಯವರಿಗೆ ನಿಮ್ಮ ಶ್ರಮ ಕರೆಕ್ಟಾಗಿ ಹಾಕಿದ್ದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅದೃಷ್ಟವಶಾತ್ ನಿಮಗೆ ಸಿಗುತ್ತೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಶ್ರಮ ಹಾಕಿದ್ರೂ ಕೆಲವರಿಗೆ ಸಿಗೋದಿಲ್ಲ. ಪರಿಶ್ರಮ ಎಷ್ಟೇ ಪಟ್ಟರೂ ಪ್ರತಿಫಲ ಸಿಗೋದಿಲ್ಲ. ಇದೆಲ್ಲ ಏನು ಜ್ಯೋತಿಷ್ಯ ನೋಡ್ಕೊಂಡು ಕೂತಿರ್ತೀರಿ, ನೀವು ಮಾಡೋಕ್ಕೆ ಬರೋ ಕೆಲಸ ಅಲ್ಲ. ನಿಮಗೆ ಕಷ್ಟಪಟ್ಟು ಕೆಲಸ ಮಾಡಿರಿ, ಫಲ ಆಟೋಮೆಟಿಕ್ಕಾಗಿ ಸಿಗುತ್ತೆ ಅಂತ ಕಷ್ಟಪಟ್ಟು ಕೆಲಸ ಮಾಡಿದ್ರು ಎಲ್ಲರಿಗೂ ಕೂಡ ಆಟೋಮೆಟಿಕ್ಕಾಗಿ ಸಿಕ್ಬಿಡುತ್ತೆ. ಬಿಟ್ಟಿದ್ರು ಇವತ್ತು ಪ್ರಪಂಚದಲ್ಲಿ ಹಿಂಗೆ ಅಂತಲೇ ಇರ್ತಿರ್ಲಿಲ್ಲ. ಪ್ರಪಂಚ ಎಷ್ಟು ಜನ ಹೇಳ್ತಾರೆ, ನನ್ನ ಹತ್ರ ಬಂದು ಕಣ್ಣೀರು ಹಾಕ್ತಾರೆ. ಅಂದರೆ ಸುಮಾರು ಜನ ಕೆಲವರು ಜ್ಯೋತಿಷ್ಯನ ನಂಬ್ತಾರೆ, ಕೆಲವರು ನಂಬೋದಿಲ್ಲ ಸ್ನೇಹಿತರೆ. ಆದರೆ ಜ್ಯೋತಿಷ್ಯನ ನಂಬಿ ಅಂತ ನಾವು ಕೂಡ ಹೇಳೋದಿಲ್ಲ. ಜ್ಯೋತಿಷ್ಯನೇ ಬರೀ ನಂಬ್ಕೊಂಡು ನಾವು ಏನು ಎಫೆಕ್ಟ್ ಹಾಕಿಲ್ಲ ಅಂದರೆ ಯಾವುದೇ ಕೆಲಸ ಒಳ್ಳೆ ಪ್ರತಿಫಲ ಸಿಗೋದಿಲ್ಲ, ಯಾವುದೇ ಕೆಲಸ ಸಕ್ಸಸ್ ಆಗೋದಿಲ್ಲ. ನಾವು ಆದಷ್ಟು ನಮ್ಮ ಕೆಲಸದ ಮೇಲೆ ತುಂಬಾ ಎಫೆಕ್ಟ್ ಹಾಕೋದ್ರೆ ಖಂಡಿತ ನಮ್ಮ ಶ್ರಮಕ್ಕೆ ಒಳ್ಳೆ ಪ್ರತಿಫಲ ದೇವರು ಕೊಟ್ಟೇ ಕೊಡ್ತಾನೆ. ಆದರೆ ನಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡ್ಕೋಬೇಕು ಅಷ್ಟೇ ಸ್ನೇಹಿತರೆ. ಮತ್ತು ಶ್ರಮ ಹಾಕಿದೆ ಬಟ್ ನನಗೆ ಸಕ್ಸಸ್ ಸಿಗಲಿಲ್ಲ ಅಂತ ಹೇಳ್ತಾರೆ ಕೆಲವರು ಜನ. ಪಾಪ ಅವರು ಖಂಡಿತವಾಗಿ ಹಾಕಿದ್ದು ಹೋದಾಗಿರುತ್ತೆ, ಬಟ್ ಅವರಿಗೆ ಶ್ರಮ ಮಾತ್ರ ಹಾಕ್ತಾರೆ, ಅವರಿಗೇನು ಸಕ್ಸಸ್ ಸಿಗಲ್ಲ. ನಿಯತ್ತಾಗಿ ಕೆಲಸ ಮಾಡ್ತಾರೆ, ಅವರಿಗೆ ಸಿಗೋದು ಮೋಸನೇ. ಮತ್ತು ಏನೋ ಕಳ್ಳು ಬೀಳುವ ಅಂತ ಹೇಳ್ತಾರಲ್ಲ, ಏನೋ ಕೆಲಸ ಮಾಡಿದರೆ ಅವನಿಗೆ ಪ್ರಮೋಷನ್, ಸ್ಯಾಲ್ರಿ ಎಲ್ಲ ಇರುತ್ತೆ. ನೀವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರು ಏನೂ ಇರಲ್ಲ. ಸೊ ಈ ಥರದ್ದು ಕೂಡ ಹಲವಾರು ನೋಡ್ತಿದ್ದೀವಿ. ಬಟ್ ಈ ಕಮೆಂಟ್ ಮಾಡಿದವರಿಗೆ ರಿಪ್ಲೈ ಮಾಡ್ಕೊಂಡು ಕೂತಿರೋ 1-4 ಲೈನ್ಗಳು ಮಾಡಿ 5ನೇ ಲೈನ್ ಹಂಗೆ ನಮ್ಮ ಜಾತಕ ಹೇಳಿ ನೋಡೋಣ ಅಂತ ಫ್ರೀಯಾಗಿ ಜಾತಕ ಕೇಳಿಸ್ಕೊಂಡು ಬಿಡೋಣ ಅಂತ ನೋಡ್ತಾರೆ. ಬಿಟ್ಟರೆ ಇನ್ನೇನು ನೋಡಲ್ಲ, ಆಯಿತಾ. ಸೊ ಅದಕ್ಕೆ ಏನು ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು ಅಷ್ಟು ತಲೆ ಕೆಡಿಸ್ಕೊಂಡು ಸಲ ರಿಪ್ಲೈ ಮಾಡ್ತೀನಿ. ಯಾಕಂದರೆ ನಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಇದ್ಬಿಟ್ರೆ ನಮ್ಮ ಒಂದು ಕಡೆಯಿಂದ ಒಂದು ಸೃಷ್ಟೀಕರಣ ಕೊಟ್ಟು ಬಿಡೋಣ, ಅಂದರೆ ಸ್ಪಷ್ಟೀಕರಣ ಕೊಟ್ಟು ಬಿಡೋಣ ಅಂತ 1-2 ರಿಪ್ಲೈಗಳು ಮಾಡ್ತೀವಿ. ಆದರೂ ಇನ್ನೂ ತೀರಾ ಹೇಳ್ಕೊಂಡಿದ್ರು ಏನು ಹೇಳೋಕ್ಕಾಗಲ್ಲ. ಆಯಿತು ಬಿಡಪ್ಪ, ಅವರ ಮಾತಿಗೆ ಏನು ಕಣಕ್ಕೆ ಅನ್ನಂಗೆ ಬರಬೇಕು ನಮ್ಮ ವಿಡಿಯೋನ ಅನ್ನಂಗೆ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ನಾನು ಫ್ರೀಯಾಗಿ ನಿಮಗೆ ಎಲ್ಲ ಅನುಕೂಲ ಆಗಿಬಿಡುತ್ತೆ ಅಂತ ಹೇಳ್ತಾ ಇಲ್ಲ. ನೀವು ಕೆಲಸನೇ ಮಾಡಿದರೂ ನಿಮಗೆಲ್ಲ ಅದೃಷ್ಟ ಬಂದುಬಿಡುತ್ತೆ ಅಂತ ಹೇಳ್ತಾ ಇಲ್ಲ. 5ನೇ ಪಾಯಿಂಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಯೋಗ ಇದೆ ಈ ಒಂದು ಸಲ ಜುಲೈಯಲ್ಲಿ ಅಂತ ಕಂಡು ಬರ್ತಾ ಇದೆ. ಸೊ ನೀವು ಪರಿಶ್ರಮ ಹಾಕಬೇಕು, ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳಿದ್ದೀನಿ. ಎಲ್ಲ ಪರಿಶ್ರಮ ಹಾಕುವವರೆಗೂ ಪ್ರತಿಫಲ ಸಿಗ್ತಾ ಇಲ್ಲ. ಆದರೆ ನಿಮಗೆ ಈ ತಿಂಗಳು ಹೆಂಗಿದೆ ಅಂದರೆ, ಜುಲೈ ತಿಂಗಳು ನೀವು ಪರಿಶ್ರಮ ಹಾಕಿದ್ರೆ ಪ್ರತಿಫಲ ಸಿಗುವ ಯೋಗ ತುಂಬ ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ಪೂರಕವಾಗಿ ನಿಮಗೋಸ್ಕರ ಒಂದಿಷ್ಟು ವಿಶೇಷ ಪರಿಹಾರಗಳನ್ನು ಮಾಡಿ, ವಿಶೇಷ ಪ್ರಸಾದ ಅಂದರೆ ಪರಿಹಾರಗಳನ್ನು ತಿಳ್ಕೊಳ್ಳಿ. ನೀವು ಜೂನ್ 29 ಸೋಮವಾರ ಜ್ಯೇಷ್ಠ ಹುಣ್ಣಿಮೆ, ಅಂದರೆ ಈಗ ಆಲ್ರೆಡಿ ಹುಣ್ಣಿಮೆ ಮುಗಿದಿದೆ. ಹುಣ್ಣಿಮೆ ಮತ್ತು ಬಹಳ ವಿಶೇಷವಾಗಿ ಭೂಮಿ ಪೂರ್ಣಿಮೆ ಅವತ್ತು ಏನು ವಟ ಸಾವಿತ್ರಿ ವ್ರತ ಮಾಡುವಂಥ ದಿವಸ ಆವತ್ತು. ಸೊ ಅವತ್ತಿನ ದಿವಸ ನಮ್ಮ ಎಲ್ಲರೂ ಮಾಡಿರ್ತಾರೆ. ಪೌರ್ಣಮಿ ದಿವಸ ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ಪೌರ್ಣಮಿಗಳಲ್ಲಿ ಸ್ವಲ್ಪ ಲಕ್ಷ್ಮೀನಾರಾಯಣ, ಸತ್ಯನಾರಾಯಣ ಪೂಜೆಗಳನ್ನು ಮಾಡೋದು, ಈ ರೀತಿ ಸ್ವಲ್ಪ ಚಿಕ್ಕ ಚಿಕ್ಕ ಪರಿಹಾರ, ಮಹಾಲಕ್ಷ್ಮಿನ ಪೂಜೆ ಮಾಡೋದು ಎಲ್ಲ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಶನಿವಾರ ದಿನ ನೀವು ಸ್ವಲ್ಪ ಶನಿ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ. ಖಂಡಿತ ಶನಿದೇವರು ಕೂಡ ನಿಮಗೆ ಒಳ್ಳೇದು ಮಾಡ್ತಾನೆ. ಎಳ್ಳುಬತ್ತಿನ ಹಚ್ಚಿ ನಿಮ್ಮದೇನೇ ಕಷ್ಟ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಗುರು ಶಾಂತಿ ಮತ್ತು ಮನೆಗಳಲ್ಲಿ ಸ್ವಲ್ಪ ನವಗ್ರಹ ಹೋಮ ಈ ಥರ ಏನಾದರೂ ಮಾಡಿಕೊಡ್ತಾ ಬನ್ನಿ. ಮತ್ತು ಸ್ವಲ್ಪ ಮಾಡಿದ್ರೆ ಪೂಜೆ ಪುನಸ್ಕಾರ ಹೋಮಗಳನ್ನು ಮಾಡಿಸಿದ್ರೆ ಏನೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾವುದೇ ಭೂಮಿ ಸಂಬಂಧಿತವಾದಂಥ ವ್ಯವಹಾರಗಳು ಮಾಡೋಕ್ಕೆ ಜೇಬಲ್ಲಿ ಕಟ್ಕೊಂಡು ಹೋಗಿ ಆ ವ್ಯವಹಾರಕ್ಕೆ ಹೋದಾಗ ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತು ಹೋಮಗಳು, ಭಸ್ಮ, ನಾಗಾರಾಧನೆ ಆ ಥರ ದೇವಸ್ಥಾನಗಳಲ್ಲಿ ಮಾಡ್ತಾ ಇರ್ತಾರೆ. ಆಗ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆ ಮಾಡಿ ಕುಂಕುಮ ತಗೊಂಡು ಹೋಗಿ, ಮತ್ತು ಈ ಥರ ಪೂಜೆ ಹೋಮ ಹವನ ಮಾಡೋ ದೇವಸ್ಥಾನಗಳಲ್ಲಿ ಹೋಗಿ ಅಲ್ಲಿ ಭಸ್ಮ ಸಿಗುತ್ತೆ. ಆ ಭಸ್ಮನ ನೀವು ತಂದು ಮನೆಯಲ್ಲಿ ಸ್ನಾನ ಮಾಡಿ ನೀವು ಹೊರಗಡೆ ಹೋಗಬೇಕಾದ್ರೆ ಆ ಭಸ್ಮನ ಹಣೆಯಲ್ಲಿ ಸ್ವಲ್ಪ ಇಟ್ಕೊಂಡು ಹೋಗಿ. ನೀವು ಯಾವುದೇ ಕೆಲಸ ಅಂದ್ಕೊಂಡಿರ್ತೀರ ಅದು ಖಂಡಿತ ನೆರವೇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನಾನು ಹೇಳಿದಾಗೆ ಸಣ್ಣ ಪುಟ್ಟ ಈ ಥರ ಚಿಕ್ಕ ಪರಿಹಾರಗಳನ್ನು ನೀವು ಮಾಡಿಕೊಂಡಿದ್ದೆ ಆದರೆ ಖಂಡಿತ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ಹೋಮ ಹೇಳಿದ್ನಲ್ಲ, ಲಕ್ಷ್ಮೀನಾರಾಯಣ ಪೂಜೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಮನೆಯಲ್ಲಿ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಳಗೆ ಅಂತ ಹೇಳ್ತಾ, ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ನಮಃ ಶಿವಾಯ ಅಂತ ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ಈ ವಿಡಿಯೋ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ವಿಷಯ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತೆ ಸಿಗ್ತೀನಿ ತಮಗೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ.